ಆ ದಿನದಿಂದ ಒಂದು ಅಫೋರ್ಡಬಲ್ ಲಂಚ್ ಬಾಕ್ಸ್ನ ಬೈ ಮಾಡಬೇಕಂತ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಸರ್ಚ್ ಮಾಡಿ ಇದನ್ನು ಫೈನಲಿ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು ಸೇಮ್ ಡೇ ಕೂಡ ಡೆಲಿವರಿ ಆಗಿದೆ. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ನೋಡೋಣ ಬನ್ನಿ. ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಇನ್ಸುಲೇಟೆಡ್ ಆಗಿರೋದ್ರಿಂದ ಫುಡ್ ಇದರಲ್ಲಿ 4 to 5 hours ಹಾಟ್ ಆಗೇ ಇರುತ್ತೆ. ಆ್ಯಂಡ್ ಇದರಲ್ಲಿ 4 ಕಂಟೈನರ್ಸ್ ಬಂದಿದೆ, 3 300 ml ಆ್ಯಂಡ್ 1 200 ml. ಆಫೀಸ್ಗೆ ಹೋಗೋರು ಬ್ಯಾಲೆನ್ಸ್ ಡಯಟ್ನ ಫಾಲೋ ಮಾಡೋಕ್ಕಾಗ್ತಿಲ್ಲ ಅಂದರೆ ದಿಸ್ ಇಸ್ ದಿ ಮಸ್ಟ್ ಬೈ ಅಂತ ಹೇಳ್ಬೋದು. ಲಿಂಕ್ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಫೈಬರ್ಗೆ ಕುಕುಂಬರ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು ಕಾರ್ಬ್ಸ್ಗೆ ರೈಸ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಸಾಂಬಾರ್ಗೆ ನಾನಿವತ್ತು ಚೌಚೌ ಕೂಟ್ ಮಾಡ್ತಿದ್ದೀನಿ. ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಚೌಚೌ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ನಿಮಗೆ ಸಾಂಬಾರು ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ 15 ಮಿನಿಟ್ಸಲ್ಲಿ ಸಾಂಬಾರು ರೆಡಿಯಾಗೋಗುತ್ತೆ. ಇಲ್ಲಿರೋ ದೊಡ್ಡ ಅಪವಾದನೇ ಇದು. ಒಂದ್ಸಲ ಮಾಡಿದ ಥರ ಇನ್ನೊಂದ್ಸಲ ಟೇಸ್ಟ್ ಬರೋದಿಲ್ಲ, ಪ್ರಾಪರಾಗಿ ಒಂದು ರೆಸಿಪಿನ ಫಾಲೋ ಮಾಡೋದಿಲ್ಲ. ಒಂದ್ಸಲ ಗರಂ ಮಸಾಲ ಹಾಕಿದ್ರೆ ಇನ್ನೊಂದ್ಸಲ ಧನಿಯಾ ಪುಡಿ ಹಾಕಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಜಾಸ್ತಿ ಎಕ್ಸ್ಪೆರಿಮೆಂಟ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಬೇಗ ಮದುವೆ ಆದ್ರೂ ಅಡುಗೆದೇನು ಪ್ರಾಬ್ಲಮ್ ಇರಲಿಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಕಲ್ತಿದ್ದೆ. ಇಲ್ಲಿವರೆಗೂ ಒಂದಿನೂ ಅಮ್ಮ ಕಾಲ್ ಮಾಡಿ ಇದನ್ನು ಹೇಗೆ ಮಾಡ್ಬೇಕು ಅದನ್ನು ಹೇಗೆ ಮಾಡ್ಬೇಕಂತ ಕೇಳಿಲ್ಲ. ಏನೇ ಡೌಟ್ ಇದ್ದರೂ ಯೂಟ್ಯೂಬ್ ಚಾನಲ್ನ ನೋಡಿನೇ ಕಲ್ತಿದ್ದೀನಿ. ಹೆಬ್ಬಸ್ ಕಿಚನ್ ಆಗಿರ್ಬೋದು, ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್, ಅವ್ರ ಪೇಜಸ್ನ ನೋಡಿನೇ ನಾನು ಆಲ್ಮೋಸ್ಟ್ ಅಡುಗೆ ಕಲ್ತಿರೋದು. ಆದರೂ ಅವ್ರು ಮಾಡೋ ಎಲ್ಲ ರೆಸಿಪೀಸ್ನ ಪ್ರಾಪರಾಗಿ ಫಾಲೋ ಮಾಡೋದಿಲ್ಲ. ನನಗೆ ಏನು ಮಸಾಲೆ ಬೇಕು ಅದನ್ನೇ ಹಾಕಿರ್ತೀನಿ. ಕೆಲವೊಂದು ಸಲ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಕೆಲವೊಂದು ಸಲ ನಾವು ಕಲ್ತಿರ್ತೀವಿ. ಸೊ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪೀಸ್ ಹೀಗಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.